ನಮಸ್ಕಾರ ಸ್ನೇಹಿತರೆ, ನಾಲೆಡ್ಜ್ ಇಸ್ ಪವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ದಿನ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪನವರು ಚಿತ್ರದುರ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ, ಶಿಕ್ಷಕರ ಕೊರತೆ ಇದೆ ಶಾಲೆಗಳಲ್ಲಿ, ಹಾಗಾಗಿ 17,000 ಶಿಕ್ಷಕರನ್ನು ನಾವು ತುಂಬಿಕೊಳ್ಳುವಂಥ ವ್ಯವಸ್ಥೆ ಮಾಡ್ತೀವಿ ಆದಷ್ಟು ಬೇಗ ಅಂತ ಹೇಳಿದ್ದಾರೆ. ಆದರೆ ನಿನ್ನೆ ಧ್ವಜಾರೋಹಣದ ನಂತರದಲ್ಲಿ ಅವರು ಹೇಳಿಕೆ ಕೊಡಬೇಕಾದ್ರೆ ಹೇಳಿದರು 16,000 ಶಿಕ್ಷಕರನ್ನು ತುಂಬ್ಕೋತೀವಿ ಅಂತ. ಅಂದರೆ ಏನಾಗ್ತಾ ಇದೆ, ಇವರು ದಿನಕ್ಕೊಂದು ರೀತಿ ಅಂಕಿ ಸಂಖ್ಯೆಗಳಲ್ಲಿ ವ್ಯತ್ಯಾಸ ಮಾಡ್ತಾಯಿದ್ದಾರೆ ಅಂತೇಳಿ ಇವ್ರ ಮೇಲೆ ಆಪಾದನೆ ಇದೆ. ಅದು ಪದೇ ಪದೇ ಪ್ರೂವ್ ಆಗ್ತಾಯಿದೆ. ಒಳ ಮೀಸಲಾತಿ ಅಂಥೇಳಿ ಅದನ್ನು ಮುಂದೂಡುವಂಥದ್ದು. ಇವತ್ತು 16ನೇ ತಾರೀಕು, ಇವತ್ತು ಅದು ಫೈನಲ್ ಆಗಬೇಕಾಗಿತ್ತು, ಅದನ್ನು 19ನೇ ತಾರೀಕಿಗೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಹಾಗೆ ಈ 16,000 ಶಿಕ್ಷಕರು ಅಂತ ಹೇಳ್ತಾರೆ, 15,000 ಶಿಕ್ಷಕರು ಅಂತ ಹೇಳಿದ್ದಾರೆ, 17, 20 ದಿನಕ್ಕೆ ಪೇಪರಲ್ಲಿ ಒಂದೊಂದು ಥರ ನ್ಯೂಸ್ ಬರ್ತಾಯಿದೆ. ಅಭ್ಯರ್ಥಿಗಳಲ್ಲಿ ತುಂಬ ಗೊಂದಲ ಆಗ್ತಾಯಿದೆ ಈ ವಿಚಾರವಾಗಿ. ಹಾಗಾಗಿ ಇವರು ಒಂದು ಅಂಕಿಅಂಶವನ್ನು ಇಟ್ಟುಕೊಂಡು ಮಾತಾಡಬೇಕು. ಅಲ್ಲದೆ ಇವರು ಈ ರೀತಿ ಹೇಳೋದು ನೋಡಿದ್ರೆ ಶಿಕ್ಷಣ ಇಲಾಖೆಯಲ್ಲಿ ಯಾವುದೂ ಕೂಡ ಫೈನಲ್ ಆಗಿಲ್ಲ. ಒಂದು C&R ರೂಲ್ಸ್ ಆಗಿರ್ಬೋದು, ಅಥವಾ ಎಷ್ಟು ಸಂಖ್ಯೆಯ ಶಿಕ್ಷಕರನ್ನು ತೆಗೆದುಕೊಳ್ಬೇಕು ಅಂತೇಳಿ ಇನ್ನು ಯಾವುದೂ ಕೂಡ ಫೈನಲ್ ಆಗಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಬನ್ನಿ ಅವರು ಚಿತ್ರದುರ್ಗದಲ್ಲಿ ಏನು ಹೇಳಿದ್ದಾರೆ ನನ್ನ ನೋಡೋಣ. ಯೂನಿಫಾರ್ಮ್ ಕೊಡ್ತೀವಿ, ದಿನ ಊಟ ಕೊಡ್ತೀವಿ, ಮೊಟ್ಟೆ ಕೊಡ್ತೀವಿ, ಬೆಳಗ್ಗೆ ಹಾಲು, ಪೌಷ್ಟಿಕತೆಗೆ ರಾಗಿ ಮಾಲ್ಟ್ ಕೊಡ್ತೀವಿ. ಇದೆಲ್ಲದೂ ಕೂಡ ಕೊಡ್ತಕ್ಕಂಥದ್ದು. ಕೆಲವು ಟೀಚರ್ಸ್ ಕೊರತೆ ಇರೋದ್ರಿಂದ ಸುಮಾರು ಈ ಏನು ಇಂಟರ್ನಲ್ ರಿಸರ್ವೇಷನ್ದು ಮುಗಿದ ತಕ್ಷಣ ಟೀಚರ್ಸ್ನು ಕೂಡ ರಿಕ್ರೂಟ್ಮೆಂಟ್ ಸುಮಾರು 17,000 ಟೀಚರ್ಸ್ನ ತಗೊಳ್ಳೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಇಂಟರ್ನಲ್ ರಿಸರ್ವೇಷನ್ ಅನೌನ್ಸ್ ಆದ ತಕ್ಷಣ ಅದು ಸ್ವಲ್ಪ ಕಲಿಕೆಗೆ ಹೆಲ್ಪ್ ಆಗ್ತದೆ. ತುಂಬ ಶಾರ್ಟೇಜ್ ಇರೋದ್ರಿಂದ ಅದು ಸ್ವಲ್ಪ ಹೆಲ್ಪ್